ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಗೆ. ದೇವ್ರು ಎಲ್ಲಾರ್ಗೂ ಅವ್ರದೇ ಆದ ಒಂದು ವ್ಯಕ್ತಿತ್ವ ಅಂದ್ರೆ ಒಂದು ಇದನ್ನ ಡೆಸ್ಟಿನೇಷನ್ ಅಂತ ಕೊಟ್ಟಿರ್ತಾರೆ. ಹೌದು. ಸೊ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೇಕೆ ಹೊರತು ನಾವು ಯಾವಾಗ್ಲೂ ಅವ್ರನ್ನ ಇದೇ ಮಾಡು ಅಂತ ಫೋರ್ಸ್ ಮಾಡಬಾರ್ದು. ಇವಳಿಗಿಂತ ಚಿಕ್ಕವಳಿದ್ದಾಗ ಸ್ಪಷ್ಟವಾಗಿ ಶ್ಲೋಕಗಳು ಹೇಳೋಳು ಇವಳು. ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ. ತುಂಬಾ ಜನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾರೆ. ನಾವ್ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀವಿ, ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ಬೇಡಿ ಮಕ್ಳಿಗೆ, ಆತರ ಸ್ಟೇಟಸ್ ಕೊಡ್ಬೇಡಿ. ಆತರ ಸ್ಟೇಟಸ್ ಕೊಟ್ಟಾಗ ಕಲಿಕೆ ಕಡಿಮೆ ಆಗೋಗುತ್ತೆ. ಎಲ್ಲರೂ ಕೇಳ್ತಾರೆ ಎಲ್ಲಿ ಹಾಕಿದೀರ ಡ್ಯಾನ್ಸ್ಗೆ ಚಿಕ್ಕೋಳ್ನ ಅಂತ. ಇವಳು ಮಾಡೋದ್ ನೋಡಿ ಕಲ್ತಿರೋದಷ್ಟೇ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಕ್ಕ. ಯಾವ್ದೋ ಬೇರೆ ಬೇರೆ ಕತೆ ಹುಟ್ಟಿಸ್ಕೊಂಡೆಲ್ಲ ಹೇಳ್ಬಾರ್ದು ಅವಳಿಗೆ. ಪೌರಾಣಿಕ ಕತೆ, ದೇವ್ರ ಕತೆನೇ ಹೇಳ್ಬೇಕು ಅವಳಿಗೆ. ದೇವ್ರ ಕತೆ ಇನ್ನೊಂದ್ಸತಿ ರಿಪೀಟ್ ಮಾಡಬಾರ್ದು. ನಾವು ಹೆಂಗೆ ಬೆಳೆಸ್ತೀವೋ, ನಾವು ಹೆಂಗ್ ನೀರ್ ಹಾಕ್ತಿವೋ ಹಂಗ್ ಬೆಳೆಯುತ್ತೆ ಗಿಡ. ನೆರೆ ನಂಬಿದೆ ಹೃದಯ ಮಂಟಪದೋಳ್ ಪರಿಶೋಭಿಸುತ್ತಿರು ಪಾಂಡುರಂಗ. ಇವಳು ಸ್ವಲ್ಪ ಚೂಟಿ ಅಲ್ಲ? ಅಯ್ಯೋ ಸಿಕ್ಕಾಪಟ್ಟೆ ಚೂಟಿ. ನೋಡಿದ್ರು ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಚೂಟಿ ಅನ್ನೋದಕ್ಕಿಂತ ಅವಳಿಗೆ ಒಂದ್ ಕಡೆ ಇರಲ್ಲ, ಅವಳು ಹೈಪರ್ ಆಕ್ಟಿವ್ ಅವಳು ಅಂತಾರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋಗೆ ಆತ್ರೇಯ ಸಿಸ್ಟರ್ಸ್ ಬಂದಿದ್ದಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಅವರನ್ನು ನೋಡಿದ್ದೀರಾ, ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಸೊ ಇವತ್ತು ಅವರ ಪೇರೆಂಟ್ಸ್ ನನ್ನ ಜೊತೆಗಿದ್ದಾರೆ. ಆತ್ರೇಯ ಸಿಸ್ಟರ್ಸ್ ಅವರ ತಂದೆ ತಾಯಿ ಇಬ್ಬರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ. ಥ್ಯಾಂಕ್ ಯು. ಬಹುಶಃ ನೀವು ಬ್ಯುಸಿ ಇದ್ರೇನೋ ಗೊತ್ತಿಲ್ಲ, ಆದರೂ ನಾವು ಪದೇ ಪದೇ ತೊಂದರೆ ಮಾಡಿ ಇಲ್ಲಿವರೆಗೆ ಇಲ್ಲ ಬರಬೇಕು, ನಿಮ್ಮ ಮನೆಗೆ ಬರಬೇಕು ಅಂತ ಬಂದಿದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಇವರಿಬ್ಬರನ್ನ ಭೇಟಿ ಆಗಿದ್ದು ಟಿವಿಲೆಲ್ಲ ಇವರ ಹಾಡುಗಳನ್ನು ನೋಡ್ತಾ ಇದ್ವಿ ನಾವು. ಸೊ ಇವ್ರು ನೋಡಿದಾಗೆಲ್ಲ ಅನ್ಸೋದು, ಒಂದು ಸಣ್ಣ ಏಜ್ಗೆ ಒಂದು ಪ್ರಬುದ್ಧತೆಯ ಹಾಡು ಮಕ್ಕಳು ಕೊಡ್ತಿದ್ದಾರೆ. ಅದಕ್ಕೂ ಮಿಗಿಲಾಗಿ ನಮ್ಮ ಸನಾತನದ ಹಾಡುಗಳು, ಅಂದರೆ ಅದು ದೇವರ ಹಾಡುಗಳನ್ನೇ ಇವರು ಸ್ಪೆಷಲಾಗಿ ಹಾಡ್ತಿದ್ದಾರೆ. ನಾಟ್ ಈವನ್ ಸಿಂಗಲ್ ಸಿನಿಮಾ ಹಾಡು ನಾನು ನೋಡಿಲ್ಲ, ಅಥವಾ ಬೇರೆ ಯಾವುದೋ ಹಾಡುಗಳನ್ನು ನಾನು ಅವ್ರ ಹತ್ರ ನೋಡೇ ಇಲ್ಲ. ನಿಮ್ಮ ಚಾನಲಲ್ಲೂ ನೀವು ಹಾಕಿಲ್ಲ, ಅಥವಾ ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೀನಿ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಬಂದಿದ್ದೀನಿ, ಎಲ್ಲೂ ನೋಡಿಲ್ಲ. ಒಂದು ಮಟ್ಟಿಗೆ ಇದು ತುಂಬ ಖುಷಿಯಾದಂಥ ವಿಚಾರ. ಬಹುಶಃ ನನಗನ್ಸುತ್ತೆ, ನಾನು ಆ ಕಮೆಂಟ್ ಸೆಕ್ಷನಲ್ಲೆಲ್ಲ ಓದಿದಾಗ ಇಂಥ ಸಜ್ಜನಿಕೆ ಬಹುಶಃ ಮಕ್ಕಳಿಗೂ ಬಂತು. ಸೊ ಮಕ್ಕಳನ್ನ ಬೆಳೆಸಿದ್ರೆ ಹಿಂಗೆ ಬೆಳೆಸ್ಬೇಕು, ನಮ್ಮನೆ ಮಕ್ಕಳ ಥರ ನಮ್ಮನೆಗೆ ಬನ್ನಿ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ಸುಮಾರು ಜನ. ಅದು ನೋಡುವಾಗ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗುತ್ತೆ. ಆ್ಯಸ್ ಎ ಪೇರೆಂಟ್ ಆಗಿ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಈ ಸಂದರ್ಭದಲ್ಲಿ ಅಂತ? ತುಂಬಾ ಖುಷಿ ಆಗತ್ತೆ. ನಾವು ಬೇಸಿಕಲಿ ಏನಂತಂದ್ರೆ ಮಕ್ಕಳನ್ನ ಈ ಸಿನಿಮಾ ಹಾಡಿನಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಬಾರ್ದು ಅಂತಾನೆ. ಅಂದ್ರೆ ನಮಗೂ ಆ ಒಲವಿಲ್ಲ, ಸಿನಿಮಾ ಹಾಡುಗಳನ್ನ ಅಷ್ಟು ನೋಡ್ಬೇಕು ಕೇಳ್ಬೇಕು ಅನ್ನೋದಿಲ್ಲ, ಒಲವಿಲ್ಲ. ಸೊ ನಾವು ತುಂಬಾ ನಮ್ಮನ್ ಬೆಳೆಸಿದ್ದು ಹಂಗೇನೆ. ನಾವು ಕೂಡ ಮಠ ದೇವಸ್ಥಾನ ಇಲ್ಲೇ ಬೆಳ್ಕೊಂಡು, ನಾವು ಚಿಕ್ಕ ವಯಸ್ಸಿಂದಾನೇ ನಾವು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಎಷ್ಟಾಗತ್ತೋ ಸೋಷಿಯಲ್ ಸರ್ವಿಸ್ ಮಾಡೋದು, ಬಡಿಸೋದು, ಅಡಿಗೆಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡಿ ನಾವು ಅಲ್ಲೆಲ್ಲ ಭಜನೆಗೆ ಎಲ್ಲ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಯಾವಾಗ್ಲೂ ಬೆಳವಣಿಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗುತ್ತೆ. ನಾವು ಹೆಂಗೆ ಬೆಳೆಸ್ತೀವೋ, ನಾವು ಹೆಂಗ್ ನೀರ್ ಹಾಕ್ತಿವೋ ಹಂಗ್ ಬೆಳೆಯುತ್ತೆ ಗಿಡ. ಸೊ ಹಾಗಾಗಿ ನಾವು ಯಾವಾಗ್ಲೂ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಯಾವತ್ತೂ ಫಿಲ್ಮ್ ಹಾಡು ಕೇಳಲ್ಲ ಅಂತಿಲ್ಲ. ಇವಾಗ FM ಅಲ್ಲಿ ಬರುತ್ತೆ, ಕಾರಲ್ಲಿ ಹೋಗ್ತಾ ಇರ್ತೀವಿ, ಕೇಳ್ತಾರೆ, ಬಟ್ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಲ್ಲ ನಮ್ಗೆ. ನಾವು ಸಿಡಿನೂ ಪ್ಲೇ ಮಾಡ್ತೀವಿ ಹೋಗ್ತಾ, ಅವಾಗ ಅದನ್ನು ಕೇಳ್ತಾರೆ, ಇದನ್ನು ಕೇಳ್ತಾರೆ. ಬಟ್ ಅದು ದೇವ್ರ ಹಾಡುಗಳು, ದಾಸರ ಪದಗಳು ಅವ್ರ ಬಾಯಿಗೆ ಬೇಗ ಬಂದ್ಬಿಡುತ್ತೆ. ಅದು ನಮಗೂ ಆಶ್ಚರ್ಯ ಏನಿಲ್ಲ, ಯಾಕಂದ್ರೆ ನಮಗೂ ಅದೇ ಒಲವಿರೋದ್ರಿಂದ ಅದು ಅವ್ರಿಗೂ ಅದೇ ತರ ಬಂದಿದೆ. ಎಸ್ ಎಲ್ಲ ಒಂದು ಮಟ್ಟಿಗೆ ಖುಷಿ ಆಗುತ್ತೆ ಸರ್. ಸಣ್ಣ ಏಜು, ಈಗಷ್ಟೇ ಒಂದು 2-3 ವರ್ಷ ಆಗಿದೆ ಅವಳು ಸಂಗೀತ ಅಭ್ಯಾಸ ಮಾಡೋಕೆ ಶುರು ಮಾಡಿ. പക്ഷെ ನಿಮ್ಮ ಇದರಿಂದನೂ ಅವಳಿಗೆ ಒಂದು ಬಂದಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಚಿಕ್ಕ ಏಜ್ಗೆ ಅವಳ ಸ್ವರ ಅಥವಾ ಅವಳ ಏರಿಳಿತಗಳನ್ನೆಲ್ಲ ನೋಡಿದ್ರೆ ಬಹುಶಃ ಮುಂದೆ ಒಂದು ದೊಡ್ಡ ಮಟ್ಟಿನ ಸಿಂಗರ್ ಆಗ್ಬೋದು ಅವಳು ಅನ್ನುವಂಥ ಮನೋಭಿಲಾಷೆ ನನಗಿದೆ. ನಾನು ಪ್ರತಿ ಸಲ ಅವಳನ್ನ ಅಬ್ಸರ್ವ್ ಮಾಡಿದಾಗ ಅನ್ಸೋದು ನನಗದೆ. ಸೊ ನಿಮ್ಗೆ ಹಾಗೆ ಅನ್ಸುತ್ತಾ ಸರ್? ಅಂದರೆ ಈಗ ನೀವು ಎಲ್ಲ ಹಾಡುಗಳನ್ನು ಕೇಳಿರ್ತೀರಾ, ಅಥವಾ ನಿಮ್ಮಲ್ಲೂ ಕೂಡ ಸುಮಾರು ಜನ ಇರಬಹುದು.
ಸೊ ಅವ್ರನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇವಳು ಭಿನ್ನ ಅಂತ ಅನ್ಸುತ್ತಾ ಹೇಗೆ ಅಂತ? ಭಿನ್ನ ಭಿನ್ನ ಅಂತ ಭಿನ್ನ ಅಂತ ಅನ್ಸಲ್ಲ. ಓಕೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿ. ಬಟ್ ವಾಯ್ಸ್ ಅನ್ನೋದು ತುಂಬಾ ಮೆಲೋಡಿ ಇದೆ, ತುಂಬಾ ಚೆನ್ನಾಗಿದೆ. ಅದು ಅವ್ರ ಗುರುಗಳು ಹೇಳ್ತಾರೆ, ಅವಳಿಗೆ ಬೇರೆ ಬೇರೆ ಶ್ರುತಿನಲ್ಲಿ ಬೇರೆ ಬೇರೆ ಪಿಚ್ಚಲ್ಲಿ ಹಾಡೋ ಕೆಪಾಸಿಟಿ ಇದೆ ಅಂತ. ಬಟ್ ಅವಳು ಅಭ್ಯಾಸ ಮಾಡ್ಬೇಕು, ಇನ್ನು ತುಂಬಾ ಅಭ್ಯಾಸ ಮಾಡ್ಬೇಕು. ತುಂಬಾ ಜನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾರೆ. ನಾವ್ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀವಿ, ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ಬೇಡಿ, ಮಕ್ಳಿಗೆ ಆತರ ಸ್ಟೇಟಸ್ ಕೊಡ್ಬೇಡಿ. ಆತರ ಸ್ಟೇಟಸ್ ಕೊಟ್ಟಾಗ ಕಲಿಕೆ ಕಡಿಮೆ ಆಗೋಗುತ್ತೆ, ಮಕ್ಳಿಗೆ ತಲೆಗೆ ಹೋಗ್ಬಿಟ್ರೆ ಅದು ಕಲಿಕೆ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನಾವು ಯಾವತ್ತೂ ಅವ್ರನ್ನ ಬೇರೆ ತರ ಭಿನ್ನ ಅಂತೆಲ್ಲ ಟ್ರೀಟ್ ಮಾಡೇ ಇಲ್ಲ. ಎಲ್ಲಾರಲ್ಲೂ ಒಬ್ಳು ಅವಳು ಅಭ್ಯಾಸ ಮಾಡ್ತಾ ಇದ್ದಾಳೆ. ಸೊ ನಮ್ಮ ಒಂಥರ ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಎಲ್ಲರೂ ನೋಡಿದ್ದಾರೆ, ಇಷ್ಟಪಡ್ತಿದ್ದಾರೆ. ಗುರುಗಳು ಕೂಡ ಅಷ್ಟೇ ಜನ ಇದಾರೆ ಹಾಡೋರು, ಚೆನ್ನಾಗಿ ಹಾಡೋರು, ಅವ್ರ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ, ಇವಳಿಗೆ ಸಿಕ್ಕಿದೆ. ಸೊ ಎಲ್ಲರೂ ಗುರ್ತಿಸಿ. ಈ ಯೂಟ್ಯೂಬ್ ಅನ್ನೋದು ಈ ತರ ಒಂದು ರೆಕಾರ್ಡಿಂಗ್ ಮಾಡಬಹುದು, ಹಿಂಗ್ ಬಿಡಬಹುದು, ಯೂಟ್ಯೂಬ್ ಅಲ್ಲಿ ಒಂದು ಶುರು ಮಾಡೋಣ ಅಂತ ಐಡಿಯಾ ಬಂದಿದೆ ಯಾರಿಗೀಗ ನಿಮ್ಮಲ್ಲಿ? ನಾವು ತುಂಬಾ ವರ್ಷದಿಂದ ಯೂಟ್ಯೂಬ್ ನೋಡ್ತಿದ್ವಿ, ಬಟ್ ಈ ತರ ನಾವು ಇದಕ್ಕೋಸ್ಕರ ಮಾಡ್ಬೇಕು ಅಂತ ಇಲ್ಲ. ನಮ್ಮ ದಿನಚರಿನ ನಾವು ರೆಕಾರ್ಡ್ ಮಾಡಿ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಲಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಂಗೆ ಇದೊಂಥರ ಕಾಸ್ಮೋಪಾಲಿಟನ್ ಸಿಟಿ ಇದು ಬೆಂಗಳೂರು. ತುಂಬಾ ಬೇರೆ ಬೇರೆ ತರ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಗಳಾಗ್ತಾ ಇರುತ್ತೆ. ಮಕ್ಳಿಗೆ ಅದಾಗಬಾರ್ದು ಅಂತ ನಾವು ನಮ್ಮ ಇದರಲ್ಲಿ ನಮ್ಮ ಚೌಕಟ್ಟಲ್ಲಿ ಎಷ್ಟಾಗತ್ತೋ ಅಷ್ಟು ಮಕ್ಕಳನ್ನ ಬೆಳೆಸ್ತೀವಿ. ಸೊ ಹಾಗಾಗಿ ನಮ್ಮ ಚೌಕಟ್ಟಲ್ಲಿ ನಾವು ಏನ್ ಬೆಳೆಸ್ತಾ ಇದೀವಲ್ಲ ಅದರಿಂದ ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ಲಿ, ಸ್ವಲ್ಪ ಅವರು ಇದರಿಂದ ಕಲ್ತ್ಕೊಳ್ಳಿ, ಹಿಂದುತ್ವ ಉಳಿಬೇಕು ಅಂತ. ಅಂದ್ರೆ ನಮಗೆ ಒಂದ್ ಕಡೆ ಇರುತ್ತೆ ವಿಡಿಯೋಸ್ ಅಂತ ಯೂಟ್ಯೂಬ್, ಅದು ಫಸ್ಟ್. ಆಮೇಲೆ ಗೊತ್ತಾಯ್ತು, ಜನಗಳು ಹೇಳ್ತಾ ಇಲ್ಲ ನಿಮ್ಮ ಮಕ್ಳು ಪೂಜೆ ಮಾಡೋದು ಇವ್ರು ಪೂಜೆ ಮಾಡ್ತಾರಲ್ಲ ಮೊದಲತಿ ಎಲ್ಲ ಇಟ್ಕೊಂಡು ಅದೇ ತರ ಮಾಡ್ತಿದ್ಲು. ಸುಮ್ನೆ ಹಾಕಿದ್ದೆ ಅಷ್ಟೇ. ಯಾರೋ ಒಬ್ರು ಪಾರ್ಕಲ್ಲಿ ಸಿಕ್ಕಿದವರು, ನನ್ ಚಿಕ್ಕೋಳು ದೇವ್ರ ಮನೆಗೆ ಹೋಗಿ ಅವಳೇ ಪೂಜೆ ಮಾಡ್ತಾಳಂತ ವಿಡಿಯೋ ನೋಡಿ, ಅಕ್ಕ ಮಾಡ್ತಾಳೆ ನಾನು ಮಾಡ್ತೀನಿ ಅಂತ. ಅವಾಗ ಖುಷಿ, ಅದು ಆಕ್ಚುಲಿ ಒಂಥರ ಖುಷಿ ಆಗುತ್ತೆ. ಇನ್ಫ್ಲೂಯೆನ್ಸ್ ಅಂತಲ್ಲ, ಅದು ನೀವ್ ಇವಳು ಹೇಳ್ದಂಗೆ ನನಗೂ ತಕ್ಷಣ ಹೊಳಿಲಿಲ್ಲ. ಏನಂತಂದ್ರೆ ಈಗ ಬೇರೆಯವ್ರಿಗೆ ತೋರಿಸ್ಬೇಕು ಅಂತಲ್ಲ, ನಮ್ಗೆ ಒಂಥರ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರೆ ನಮ್ಗೆ ಮಕ್ಕಳು ಇದೆಲ್ಲ ಮಾಡಿದ್ರು ನಮ್ಮ ಮೊಬೈಲ್ ಅಲ್ಲಿ ಇದ್ರು ಅದು ಸೇವ್ ಆಗಿರಲ್ಲ, ಎಲ್ಲ ಒಂದ್ ಕಡೆ. ಹೌದು, ಸರ್ವರ್ ಅಲ್ಲಿ ಇದ್ರೆ ಅದು ಖಂಡಿತ. ಚಿಕ್ಕೋಳು ಇವಳಿಗಿಂತ ಚಿಕ್ಕೋಳಿದ್ದಾಗ ಸ್ಪಷ್ಟವಾಗಿ ಶ್ಲೋಕಗಳು ಹೇಳೋಳು ಇವಳು. ವಿಡಿಯೋ ಇದ್ರೆ ಶೇರ್ ಮಾಡ್ತೀನಿ. ಓಕೆ, ತುಂಬಾ ಚೆನ್ನಾಗಿ, ಅದು ತುಂಬಾ ವೈರಲ್ ಆಗಿತ್ತು ಕೂಡ ಇವಳು. ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ದೇನವೇ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಮಾಮಿ ಒಳ್ಳೆ ಆಯಸ್ಸು, ಆರೋಗ್ಯ, ಒಳ್ಳೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ. ಏನ್ ತಪ್ಪು ಮಾಡಿದ್ರು ಕ್ಷಮ್ಸಪ್ಪ. ಇವಳು ತುಂಬಾ ಶ್ಲೋಕಗಳು ಹೇಳೋಳು, ಆಮೇಲೆ ಕ್ವಿಜ್ಗಳು, ರಾಮಾಯಣ ಎಲ್ಲ ಸ್ಟೋರೀಸ್ ಗೊತ್ತು ಅವಳಿಗೆ. ಇವಳದು ಸ್ವಲ್ಪ ಸ್ಪಷ್ಟ ಇಲ್ಲ ಮಾತು, ಇವಳು ತುಂಬಾ ಸ್ಪಷ್ಟವಾಗಿ ಮಾತಾಡೋದು. 2-2.5 ವರ್ಷಕ್ಕೇನೆ ತುಂಬಾ ಒಳ್ಳೆ ಮಹಾಭಾರತದ ಯಾವುದೇ ಕ್ವಶನ್ ಕೇಳಿ ಹೇಳೋಳು, ಎಲ್ಲ ಕ್ಯಾರೆಕ್ಟರ್ಗಳು ಹೇಳೋಳು. ಯಾಕಂದ್ರೆ ಅವಳಿಗೆ ಮುಂಚೆಯಿಂದಾನು ಮಲಗಿದ್ದಾಗ ಕತೆ ಕೇಳ್ಬೇಕು ಅಂತ, ಕತೆ ಕೇಳ್ಕೊಂಡೆ ಮಲಗ್ಬೇಕು ಅಂತ. ಯಾವ್ದೋ ಬೇರೆ ಬೇರೆ ಕತೆ ಹುಟ್ಟಿಸ್ಕೊಂಡೆಲ್ಲ ಹೇಳ್ಬಾರ್ದು ಅವಳಿಗೆ. ಪೌರಾಣಿಕ ಕತೆ, ದೇವ್ರ ಕತೆನೇ ಹೇಳ್ಬೇಕು ಅವಳಿಗೆ. ದೇವ್ರ ಕತೆ ರಿಪೀಟ್ ಮಾಡ್ಬಾರ್ದು. ಹೇಳಿದ್ಯಾ ನೀನು, ಮತ್ತೆ ಹೇಳ್ಬೇಕಾದ್ರೆ ಬೇರೆ ಹೇಳು ಅಂತ ನಾವು ಕೇಳಿಸ್ಕೊಂತಿದ್ವಿ ಹೊಸ ಹೊಸ ಕತೆಗಳು. ಇವಾಗ ಇವಳಿಗೆ ಹೇಳ್ತಾಳೆ. ಇವಳು ಸ್ವಲ್ಪ ಚೂಟಿ ಅಲ್ಲ? ಸಿಕ್ಕಾಪಟ್ಟೆ ಚೂಟಿ, ನೋಡಿದ್ರು ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಚೂಟಿ ಅನ್ನೋದಕ್ಕಿಂತ ಅವಳಿಗೆ ಒಂದ್ ಕಡೆ ಇರಲ್ಲ, ಅವಳು ಇರಲ್ಲ, ಒಂದ್ ಕಡೆ ಹೈಪರ್ ಆಕ್ಟಿವ್ ಅವಳು ಒಂಥರ.
ಇವಳು ಅವಳನ್ನ ಕಂಟ್ರೋಲ್ ಮಾಡ್ತಾಳೆ, ಬಟ್ ಆದ್ರೂ ಅವಳೇ ಸ್ವಲ್ಪ ಜಾಸ್ತಿ ಡಾಮಿನೇಟಿಂಗ್. ಹೌದು. ಇವಳೀಗ ಡ್ಯಾನ್ಸ್ ಕಲಿತಾ ಇದ್ದಾಳ? ಏನು ಕಲಿತಿಲ್ಲ, ಅದೇ ಜನಗಳಿಗೆ ಹೇಳ್ಬೇಕು ನಾನು. ಓಕೆ. ಜೊತೆ ಸುಮ್ನೆ ಹೋಗ್ತಾಳೆ ಅಷ್ಟೇ. ಇಷ್ಟ ಚಿಕ್ಕ ಮಕ್ಳನ್ನ ಯಾರು ಸೇರಿಸ್ಕೊಳಲ್ಲ. ಎಲ್ಲರೂ ಕೇಳ್ತಾರೆ ಎಲ್ಲಿ ಹಾಕಿದೀರ ಡ್ಯಾನ್ಸ್ಗೆ ಚಿಕ್ಕೋಳ್ನ ಅಂತ. ಇವಳು ಮಾಡೋದ್ ನೋಡಿ ಕಲ್ತಿರೋದಷ್ಟೇ. ಓಕೆ ಓಕೆ. ಡ್ಯಾನ್ಸ್ ಕ್ಲಾಸ್ಗೆ ಅವರು ಅಷ್ಟೇ ಬರ್ಲಿ ನೋಡ್ಲಿ, ಬಟ್ ಇವಳು ಮಾಡೋದೆಲ್ಲ ಮಾಡ್ತಾಳ ಅವಳು. ಹೌದಾ? ನೋಡಿನೇ ಕಲ್ತಿದ್ದಾಳೆ. ನೀವು ಒಂದೊಂದು ದೇವಸ್ಥಾನದ ಮುಂದೆ ಒಂದೊಂದು ಹಾಡುಗಳನ್ನ ನೀವು ರೆಕಾರ್ಡ್ ಮಾಡ್ತೀರಾ, ಅದನ್ನೆಲ್ಲ ನಾವು ನೋಡಿದೀವಿ. ಸೊ ಆ ಪ್ಲಾನಿಂಗ್ ಹೆಂಗ್ ಬಂದಿದ್ದು ಸರ್? ಇಲ್ಲ ಅಂದ್ರೆ ನಾವು ದೇವಸ್ಥಾನಗಳ ಮುಂದೆ ಅಂತಲ್ಲ, ಈಗ ದಾಸರ ಪದನ ಬೇರೆ ಎಲ್ಲೋ ಪಾರ್ಕಲ್ಲೆಲ್ಲ ತೆಗೆದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಅದೊಂದು ದೇವಸ್ಥಾನ ನಾವು ಅದು ಹುಡ್ಕೊಂಡು ಹೋದ್ವಿ. ಬನರಟ ರೋಡಲ್ಲಿ ಫಸ್ಟ್ ರಾಮನಾಮವೆಂಬ ದೇವಸ್ಥಾನ, ನಮಗ್ ಗೊತ್ತಿರ್ಲಿಲ್ಲ ಅದು ಅಲೋ ಮಾಡ್ತಾರೆ ಅಂತ. ನಾವು ಯಾರೋ ಒಬ್ರು ಫೋಟೋಶೂಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಸೊ ಹಾಗಾಗಿ ಆ ದೇವಸ್ಥಾನದಲ್ಲಿ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡು ನಾವು ಏನು ಪ್ಲಾನ್ ಇರ್ಲಿಲ್ಲ. ಹಿಂದಿನ ದಿವಸ ಹೋಗಿ ಕೇಳಿದ್ವಿ, ಈ ತರ ನಮ್ಗೆ ವಿಡಿಯೋ ತೆಕ್ಕೊಳಕ್ಕೆ ಚಾನ್ಸ್ ಕೊಡ್ತೀರಾ, ಇಲ್ಲಿ ಪ್ಲಾನ್ ಅಲೋ ಮಾಡ್ತೀರಾ ಅಂತ. ದೇವ್ರ ತೆಕ್ಕೋಬೇಡಿ, ಮೂರ್ತಿ ತೆಕ್ಕೋಬೇಡಿ, ಹೊರಗಡೆಯಿಂದ ತೆಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ದಾಸರ ಪದ ತೆಗೆಯೋದ್ರಿಂದ ಯಾವ್ದೋ ಪಾರ್ಕಲ್ಲಿ ತೆಗೆಯೋದು ಅದೆಲ್ಲ ಚೆನ್ನಾಗಿರಲ್ಲ ಅಂತ ನಾವು ದೇವಸ್ಥಾನನೇ ಚೂಸ್ ಮಾಡ್ಕೊಂಡ್ವಿ. ಆಮೇಲೆ ಅವರು ಕೂಡ ವಿಜಯ್ ಕೃಷ್ಣ ಅವರು ವಿಠಲಯ್ಯ ಚಾನಲ್ ಫೌಂಡರ್. ಈಗ ಹಾಡುಗಳಿಗೆಲ್ಲ ಅವರೇ ಮ್ಯೂಸಿಕ್ ಕೊಡೋದಾ? ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಇವಳ ಸ್ವರ ಎಷ್ಟು ಇಂಪಾಗಿದೆಯೋ ಅಷ್ಟೇ ಮ್ಯೂಸಿಕ್ ಕೂಡ ಇಂಪಾಗಿದೆ. ಹೌದು, ನಿಜವಾಗಿಯೂ ಅವ್ರ ಎಫರ್ಟ್ ಕೂಡ ತುಂಬಾ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅವ್ರದ್ದೊಂದು ಫೋಟೋ ಇದ್ರೆ ನಮಗೆ ಕಳಿಸಿ, ಖಂಡಿತ ಅವ್ರ ಫೋಟೋನು ಕೂಡ ಎಸ್ ಹೌದು ಖಂಡಿತ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸರ್. ಪ್ರತಿಯೊಂದು ಈಗ ನಾವು ಯಾವ್ದಾದ್ರು ಹೊಸ ಹಾಡು ರಿಲೀಸ್ ಆಗುತ್ತೆ ನಾವೆಲ್ಲ ವೆಯ್ಟ್ ಮಾಡ್ತೀವಲ್ಲ, ಪ್ರತಿ ಹಾಡು ರಿಲೀಸ್ ಆದಾಗಲೂ ನಾನು ಅನ್ಕೊಳ್ಳೋದು ಹೆಂಗೆ ಇಷ್ಟು ಚೆನ್ನಾಗಿರೋ ಹಾಡುಗಳು ಮ್ಯೂಸಿಕ್ಗಳನ್ನೇ ಕೊಡ್ತಾರೆ ಇವರು, ಹೆಂಗೆ ಭಿನ್ನವಾಗಿರುತ್ತೆ ಅಂತ ನಾವು ಅನ್ಕೊಂತೀವಿ. ಒಂದು ಹಾಡಿಗೆ ಎಷ್ಟು ಟೈಮ್ ತಗೊಂತಾಳೆ ಸರ್ ಇವಳು ರೆಕಾರ್ಡಿಂಗ್ ಅಲ್ಲಿ? ವೀಕ್ ಡೇ ನಲ್ಲಿ ರೆಕಾರ್ಡಿಂಗ್ಸ್ ಆಗುತ್ತೆ. ವೀಕ್ ಡೇ ನಲ್ಲಿ ರೆಕಾರ್ಡಿಂಗ್ ಆಗೋದ್ರಿಂದ ಇವಳಿಗೆ ನನಗೆ ಮೀಟಿಂಗ್ ಇರುತ್ತೆ. ಸೊ ನಾನು ಇವಳೇ ಕರ್ಕೊಂಡು ಹೋಗ್ತಾರೆ. ಅವ್ರ ಅವಶ್ಯಕತೆ ಏನ್ ಬೇಕಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ. ಅವಳು ಏನ್ ಬೇಡ, ಶೂಟಿಂಗ್ ಮಾತ್ರ ಬೇಕಷ್ಟೇ. ಓಕೆ ಓಕೆ. ಒಂದ್ಸತಿ ಹೋದ್ರೆ 2 hours 3 hours ಆಗುತ್ತೆ. ಸೊ 2 ಸಾಂಗ್ ರೆಕಾರ್ಡ್ ಮಾಡಿ. ನಿಮ್ ಫಸ್ಟ್ ಹಾಡ್ ಮಾಡಿದ್ದೆ ಬುಚ್ಚಿ ಬಂದಿದ್ದೇನಾ? ಇಲ್ಲ, ರಾಮನಾಮವೆಂಬ. ಆ ಹಾಡ್ ಮಾಡುವಾಗ ಹೆಂಗ್ ಪ್ಲಾನಿಂಗ್ ಆಗಿದ್ದು ಇದೇ ಹಾಡನ್ನ ಮಾಡೋಣ? ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು 10 ಸಾಂಗ್ಸ್ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ಅವ್ರು ಆಡಿಷನ್ ತರ ಮಾಡಿದ್ರು. ಅದ್ರಲ್ಲಿ ಅವ್ರು ಶಾರ್ಟ್ ಲಿಸ್ಟ್ ಮಾಡೋದು, ಒಂದು 3-4 ಸಾಂಗ್ಸ್ ಶಾರ್ಟ್ ಲಿಸ್ಟ್ ಮಾಡಿ ಫಸ್ಟ್ ರಾಮನಾಮವೆಂಬ ಹಾಡ್ಸೋಣ, ಆಮೇಲೆ ರಿಯಾಕ್ಷನ್ ನೋಡ್ಕೊಂಡು ಆಡಿಯನ್ಸ್ ನೆಕ್ಸ್ಟ್ ಸಾಂಗ್ ಮಾಡೋಣ. ಅಂದ್ರೆ ನೀವು ಅಪ್ರೋಚ್ ಮಾಡಿದ್ರ ಅವರೇ ನಿಮ್ಮನ್ನ ಅಪ್ರೋಚ್ ಮಾಡಿದ್ರ? ಅಂದ್ರೆ ಯಾರ್ದೋ ಥ್ರೂ ಅವ್ರಿಗೂ ನಮ್ದು ವಿಡಿಯೋಸ್ ಕಳಿಸಿದ್ರು, ನಮಗೂ ಅವ್ರ ನಂಬರ್ ಕಳಿಸಿದ್ರು, ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ. ಸೊ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಾನೆ ಇದ್ರು. ಅದೇ ಟೈಮ್ಗೆ ನಾವು ಕಾಲ್ ಮಾಡಿದ್ವಿ, ಹಂಗೆ ವರ್ಕ್ ಆಯ್ತು. ಈಗ ಎಷ್ಟೆಷ್ಟು ಟೈಮಿಗೆ ಒಂದೊಂದು ಹಾಡ್ ರೆಕಾರ್ಡ್ ಮಾಡ್ತೀರಿ ನೀವು? ಒಂದು 3 ತಿಂಗಳ ಗ್ಯಾಪ್ ಅಂದ್ರೆ ಎವ್ರಿ ಮಂತ್ ಒಂದು ರಿಲೀಸ್ ಮಾಡ್ತಾರೆ. ಓಕೆ ಓಕೆ. ಪ್ರತಿ ತಿಂಗಳು ಒಂದೊಂದು ಸಾಂಗ್ ಅನ್ನ ರಿಲೀಸ್. ಈಗ ಅದು ಬಿಟ್ಟು ಬೇರೆ ಚಾನಲ್ಗಳು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರಲ್ಲ? ಜೈಂಕಾರ್ ಕೂಡ ಹಾಡುಗಳಿದೆ ಆಕ್ಚುಲಿ, ಅವರು ಮಾಡಿದ್ರು. ಓಕೆ ಓಕೆ. ಅಂದ್ರೆ ಇಲ್ಲಿ ಈ ಜಾನರ್ ದಾಸರ ಪದ ಜಾನರ್ ನ ಇಲ್ಲಿ ತಗೊಂಡಿರೋದ್ರಿಂದ ಅವರು ಬೇರೆ ಜಾನರ್ ಮಾಡ್ಬೇಕು ಅಂತಾನೆ ಅವರು ಫೋಕ್ ಸಾಂಗ್ ಶುರು ಮಾಡಿದ್ರು. ಯಾಕಂದ್ರೆ ಫೋಕ್ ಸಾಂಗು ಬೇಕು, ಜನ ಕೇಳ್ತಾರೆ ತುಂಬಾ ಜನ. ಈಗ ಅದನ್ನ ಬಿಟ್ಟು ನಿಮ್ಗೆ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಬರುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅಂದ್ರೆ ಈಗ ನೀವು ಮೊನ್ನೆ ನಾನು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಕಾಪು ಉಡುಪಿ ಆ ಕಡೆ ಇದ್ರಿ, ನಿನ್ನೆ ಫೋನ್ ಮಾಡಿದಾಗ ನೀವು ಪುತ್ತೂರಲ್ಲಿ ಇದ್ರಿ. ಸೊ ಆತರ ಕಾರ್ಯಕ್ರಮಗಳಿಗೂ ಹೋಗ್ತೀರಾ? ಅಂದ್ರೆ ಮಕ್ಕಳಿಗೆ ಒಂಥರ ಪ್ಲಾಟ್ಫಾರ್ಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರಿಗೆ ನಾವು ದೂರ ಆಗತ್ತೆ ಅಂತ ಹೋಗದೆ ಇರೋದಕ್ಕೂ ಆಗಲ್ಲ. ಜೊತೆಗೆ ಈಗ ಎಷ್ಟೊಂದ್ ಜನ ಇದು ಜನಗಳು ಪ್ರೀತಿಯಿಂದ ಕರೀತಾರೆ. ಅವ್ರ ಮಕ್ಳಿಗೆ ಕೇಳಿಸ್ಬೇಕು. ಜೊತೆಗೆ ಅವ್ರು ಈಗ ಮೊನ್ನೆ ಇದರಲ್ಲಿ ಕಾರ್ಕಳದಲ್ಲಿ ಶಾರದಾಂಬ ಟ್ರಸ್ಟ್ ಅವರು ಶಾರದಾ ದೇವಿನ ಪ್ರತಿಷ್ಠಾಪನೆ ಮಾಡಿದೀವಿ. ನಾವು ಶಾರದಾ ದೇವಿ ಪ್ರತಿ ವರ್ಷ ಮಾಡ್ತೀವಿ, 46ನೇ ವರ್ಷದಿದು. ಈ ವರ್ಷ ಬರ್ಲೇಬೇಕು ಮಕ್ಕಳನ್ನ ಅಂತ ಕರ್ಕೊಂಡ್ ಬನ್ನಿ ಅಂತ ಅಂದ್ರು. ಅಷ್ಟೊಂದು ಪ್ರೀತಿ ತೋರಿಸಿದಾಗ ನಾವ್ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗತ್ತೆ. ಜೊತೆಗೆ ನಮ್ಗೆ
ಬೇರೆಯವರಿಂದನೂ ಒಂಥರ ಪ್ರೀತಿ ಸಿಗುತ್ತೆ. ಎಲ್ಲರಿಂದನೂ ಪ್ರೀತಿ ಬೇಕು ನಮ್ಗಲ್ವಾ, ಮಕ್ಳಿಗೂ ಆ ತರ ಅದೊಂಥರ ತುಂಬಾ ಆಶೀರ್ವಾದದ ತರ ಆಗತ್ತೆ. ಸೊ ಹಾಗಾಗಿ ನಾವು ಹೋಗ್ತೀವಿ. ತುಂಬಾ ಜನ, ಆಲ್ಮೋಸ್ಟ್ ಒಂದು 600-700 ಜನ ಸಿಕ್ಕಿದ್ರು. ಯಾರೊಬ್ರು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ರು, ನಾನ್ ನೋಡ್ತೀನೋ ಇಲ್ವೋ ಈ ಮಕ್ಳನ್ನ ಅನ್ಕೊಂಡಿದ್ದೆ, ಬಟ್ ಈ ಜನ್ಮದಲ್ಲೇ ನೋಡಕ್ ನಮ್ಗೆ ಅದೃಷ್ಟ. ಹೌದು, ನೀವು ಒಂದ್ಸಲ ಕಮೆಂಟ್ ಸೆಕ್ಷನ್ಗೆ ಹೋಗಿ ಓದೋಕ್ ಶುರು ಮಾಡಿ ಸರ್, ಎಂತೆಂಥ ಮೆಸೇಜ್ಗಳನ್ನು ಬರ್ದಿದ್ದಾರೆ ಅಂದರೆ. ಸೊ ನನಗೂ ಈ ಥರದ ಮಕ್ಕಳು ಬೇಕಿತ್ತು, ಆಮೇಲೆ ನಾನು ಒಂದ್ಸಲ ಇವ್ರನ್ನ ಮೀಟ್ ಆಗಬೇಕು ಅಂದ್ಕೊಂಡಿದ್ದೀನಿ, ಇವ್ರಿಗೊಂದು ಶಿಷ್ಟಾಚಾರ ಇದೆ, ಒಂದು ಪೇರೆಂಟ್ಸಿಂದ ನೋಡಿ ಕಲಿಬೇಕು, ಹೆಂಗ್ ಬದುಕಬೇಕು ಅಂದರೆ ಹೆಂಗ್ ಅವ್ರ ಶಿಸ್ತಿರ್ಬೇಕು ಅನ್ನೋದು, ಇದೆಲ್ಲೋದ್ರ ಬಗ್ಗೆ ಕಮೆಂಟ್ಸ್ ಅನ್ನ ನಾನು ಕೂಡ ಓದಿ. ಅಯ್ಯೋ, ನಾವು ಅದೇ ಕಾರ್ಕಳಕ್ಕೆ ಹೋಗೋದು ಆನ್ ದ ವೇ ಹೊಳೆ ನರಸೀಪುರಕ್ಕೆ ಹೋಗಿದ್ವಿ. ಹೊಳೆ ನರಸೀಪುರದ ರಾಯರ ಮಠದಲ್ಲಿ ಪೂಜೆ ಮಾಡೋ ತಾಯಿ ಅವ್ರ ಮನೆಗ್ ಕರೆದಿದ್ರು. ಮಠಕ್ ಬರಕ್ ಆಗಲ್ಲ, ನೀವೇ ಮನೆ ಪಕ್ಕದ್ದೇ ಮನೆ, ಅಲ್ಲಿ ಹೋದ್ರೆ ಅವರು ಅಷ್ಟೇ ಎಷ್ಟು ಅಯ್ಯೋ ನಾನ್ ಮೊಬೈಲ್ ಅಲ್ಲಿ ನೋಡ್ತಿದ್ದೆ, ನಾವ್ ಮನೆಗ್ ಬಂದ್ಬಿಟ್ಟಿದ್ದಾಳೆ ಫುಲ್. ಅವ್ರಿಗೆ 75 ವರ್ಷ. ಅವರು ನಾನ್ ನೋಡ್ತೀನೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ ತುಂಬಾ ಖುಷಿ ಆಯ್ತು ಬಂದಿದ್ದು ಅಂತ. ನಾವು ಅಕಸ್ಮಾತ್ ಆಗಿ ಹೋದ್ವಿ ಹೊಳೆ ನರಸೀಪುರಕ್ಕೆ, ನಮಗೂ ಏನು ಪ್ಲಾನ್ ಇರ್ಲಿಲ್ಲ. ಆನ್ ದ ವೇ ಆಗತ್ತಲ್ಲ, ಧರ್ಮಸ್ಥಳಕ್ಕೆ ಹೋಗಕ್ ಮುಂಚೆ ಹೊಳೆ ನರಸೀಪುರಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡು ಹೋದ್ವಿ. ಸೊ ತುಂಬಾ ಖುಷಿ ಪಟ್ರು. ಸೊ ಆತರ ಆಶೀರ್ವಾದನೂ ಸಿಗತ್ತೆ, ಈಗ ದೊಡ್ಡವರಿಂದ ಆಶೀರ್ವಾದ, ಚಿಕ್ಕವರಿಂದ ಪ್ರೀತಿ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಳಿಗೆ ಎಲ್ಲಿ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ಗೆ ಅವಕಾಶ ಸಿಗುತ್ತೆ ಅಂತಂದಾಗ ಎಲ್ಲಾಗತ್ತೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಖಂಡಿತ. ಇಲ್ಲಿ ಬೆಂಗಳೂರಲ್ಲೂ ತುಂಬಾ ಕಡೆ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಇನ್ಫೋಸಿಸ್ ನವ್ರದ್ದು ಒಂದು ಸಂಗಮಂ ಅಂತ ಅದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್, ತುಂಬಾ ದೊಡ್ಡ ಸಿಂಗರ್ಸ್ ಎಲ್ಲ ಬಂದು ಹಾಡಿದ್ದಾರೆ. ಅಲ್ಲೂ ಕೂಡ ಕರೆದಿದ್ರು. ಅಲ್ಲೂ ಕೂಡ ತುಂಬಾ ಜನ ಇಷ್ಟಪಟ್ರು. ಅಲ್ಲಿ ಅವರು ಚಾರಿಟಿ ಸ್ಕೂಲ್ಸ್ ಎಲ್ಲ ನಡೆಸ್ತಾರೆ. ಆ ಸ್ಕೂಲ್ ಹುಡುಗರೆಲ್ಲ ಬಂದಿದ್ರು, ಅವರೆಲ್ಲ ತುಂಬಾ ಕೇಳ್ತಾರಂತೆ ಇವ್ರ ಹಾಡುಗಳನ್ನ. ಸೊ ಹಾಗಾಗಿ ಅವರು ಕರೆದಿದ್ರು. ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ಅವ್ರು ಹಾಕುವಂತ ಡ್ರೆಸ್ ಕೋಡ್ ಕೂಡ ಹಂಗೆ ಇರುತ್ತೆ, ಇಬ್ರದ್ದು ಸೇಮ್. ಹೌದಾ? ಇದು ಹೆಂಗೆ ಫಸ್ಟ್ ಪ್ಲಾನ್ ಆಗಿದ್ದು ಅಂತ? ಪ್ಲಾನ್ ಅಂದ್ರೆ ಅದೇ ಚಿಕ್ಕ ಇದ್ದಾಗ ನೋಡ್ತಾ ಇದ್ದೆ ಆನ್ಲೈನ್ ಅಲ್ಲಿ ಸಿಗತ್ತಾ ಅಂತ, ತರಿಸ್ದೆ, ಯಾವ್ದೋ ಹಬ್ಬಕ್ ಹಾಕಿದ್ದೆ, ಚೆನ್ನಾಗಿದೆ ಅನ್ನಿಸ್ತು. ಸೊ ಆಮೇಲೆ ನಂಗೆ ಕಂಟಿನ್ಯೂ. ಈಗೆಲ್ಲ ಸಾಂಗ್ಗಳು ಸೇಮ್ ಡ್ರೆಸ್. ಇಲ್ಲ ಅಂದ್ರೆ ಹೊರ ಹೋದಾಗ್ಲೂ ಅಷ್ಟೇ, ಬೇರೆ ಡ್ರೆಸ್ ಹಾಕೊಂಡಿದ್ರೆ ಕೇಳ್ತಾರೆ, ಯಾಕೆ ಬೇರೆ ಬೇರೆ ಡ್ರೆಸ್ ಹಾಕೊಂಡಿದೀರ ಇಬ್ರು ಅಂತ. ಓಕೆ ಓಕೆ. ಅಜ್ಜಿನೂ ಯಾರೋ ಒಬ್ರು ಮಾತಾಡ್ತಿದ್ರು, ದಿನಾ ಕತೆ ಹೇಳ್ಬೇಕಿತ್ತು ಅಂತ. ಅಜ್ಜಿನ ಅದು ಅಜ್ಜಿ ಅಂದ್ರೆ ಅವರು ಅವ್ರ ತಾಯಿಯವರ ಅಣ್ಣ ಇನ್ನೊಬ್ರು ಮಾತಾಡಿದ್ದು. ಅಂದ್ರೆ ಆ ಕತೆ ಹೇಳೋದು ಯಾವಾಗ್ಲೂ ಡೈಲಿ, ಇವಾಗ್ಲೂನು ಈಗ 9 ವರ್ಷದವಳು ಈಗ ಇವಾಗ್ಲೂ ಕತೆ ಕೇಳ್ತಾಳೆ. ಹೌದಾ? ಮಲ್ಕೊಳ್ಳಿ ಅಂತಂದ್ರೆ ಹಂಗೆ ಹೋಗಿ ಮಲ್ಕೊಳ್ಳಲ್ಲ, ಕತೆ ಹೇಳ್ಬೇಕು ಅಂತ. ಕತೆ ಅವ್ರಿಗೆ ಯಾವ್ದಾದ್ರು ಒಂದು ಪೌರಾಣಿಕವಾದ ಕತೆ ಹೇಳಲೇಬೇಕು. ನಾವು ಅದಕ್ಕೋಸ್ಕರ ನಾವು ಪುರಾಣಗಳು ಕೇಳಲೇಬೇಕು, ಪ್ರವಚನಗಳು ಕೇಳ್ತೀವಿ. ಸೊ ಹಾಗಾಗಿ ಕತೆ ಹೇಳೋದು ನಾವೇ ಹೇಳ್ತೀವಿ ಯೂಶಲ್ ಆಗಿ. ಇಲ್ಲದ್ರೆ ಅಜ್ಜಿ ಮನೆಗೆ ಹೋದಾಗ ಸೋದರ ಮಾವ ಹೇಳೋದು, ಇಲ್ಲ ಅಜ್ಜಿನೂ ಹೇಳ್ತಾರೆ ಕತೆ, ಅಜ್ಜಿನೂ ಹೇಳ್ತಾ ಇರ್ತಾರೆ. ತಾತ ಅವರು ತುಂಬಾ ಅವ್ರು ಮಾತಾಡಿದ್ರಲ್ಲ, ಅವರು ನರಹರಿ ಅಂತ, ನರಹರಿ ಸುಮಧ್ವ ಅಂತ, ಅವರು ಕೂಡ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅಂದ್ರೆ ಮಕ್ಕಳಿಗೆ ಕ್ವಿಜ್ಗಳ ತರ ಮಾಡೋದು, ಆ ಕ್ವಿಜ್ ಅಟೆಂಡ್ ಮಾಡೋದು ತುಂಬಾ ಇಷ್ಟ ಇವಳಿಗೆ. ನನ್ನ ಆನ್ಸರ್ ಹೇಳ್ತೀನಿ, ಕಳಿಸ್ತಿರ್ತಾರೆ ಕ್ವಶನ್ಸ್ ಎಲ್ಲ ಮಾಡಿ, ಸೊ ಇವಳು ಆನ್ಸರ್ ಮಾಡ್ಬೇಕು ಅಂತ. ನಾವು ಮೊಬೈಲ್ ಕೊಡಲ್ಲ ಜಾಸ್ತಿ, ನಾವೇ ಓದ್ಬಿಟ್ಟು ಕೇಳ್ತೀವಿ, ಅವಳು ಆನ್ಸರ್ ಮಾಡ್ತಾಳೆ. ಅದರಲ್ಲಿ ಅದು ಆನ್ಸರ್ ಕರೆಕ್ಟ್ ಆಗಿ ಬಂದ್ರೆ ಅದು ಗ್ರೀನ್ ಕಲರ್ ಫುಲ್ ಇದಾಗ ಫ್ಲಾಶ್ ಆಗುತ್ತೆ, ಅವಾಗ ಖುಷಿ ಅವಳಿಗೆ. ತಪ್ಪು ಹೇಳಿದೆ ಅಂತಂದ್ರೆ ಆಮೇಲೆ ಯಾವ್ದು ಕರೆಕ್ಟ್ ಉತ್ತರ ಅಂತ ಕೇಳ್ತಾಳೆ. ಈಗ ನಾರ್ಮಲಿ ತುಂಬ ಜನ ಹೇಳೋದನ್ನ ನಾನು ಕೇಳ್ಪಟ್ಟಿದ್ದೆ, ನಮ್ಮಿಂದ ಆಗದೆ ಇರೋದನ್ನ ನಾವು ಅಟ್ಲೀಸ್ಟ್ ನಮ್ಮ ಮಕ್ಕಳಿಂದ ಆದರೂ ಅದನ್ನ ಸಾಧಿಸ್ಬೇಕು, ಅಥವಾ ಮಕ್ಕಳಿಂದನಾದ್ರೂ ಅದನ್ನ ಮಾಡಿ ನಾವು ಅದನ್ನ ಖುಷಿ ಪಡ್ಬೇಕು ಅಂತ. ಪ್ರೋಗ್ರಾಮ್ಸ್ ಅಲ್ಲೂ ಅಷ್ಟೇ ನಾನು ಹೇಳ್ಕೊಡ್ತೀನಿ ಹೊರತು ನೀವು ಹೋಗಿ ಮಾಡ್ಲೇಬೇಕು ಅಂತ ಮಾಡಲ್ಲ. ನೀವು ಹಾಡ್ತಿದ್ರಾ? ಭಜನಾ ಮಂಡಳಿ ಎಲ್ಲ ಇತ್ತು, ನಾನು ಕಲ್ತಿದ್ದೆ. ಓಹೋ, ನಿಮ್ದು ಸ್ವಂತ ಊರು ಬೆಂಗಳೂರೇನೆ? ಓಕೆ, ಎಲ್ಲ ಬೇರೆ ಊರು ಅಂದ್ಕೊಂಡಿದ್ದಾರೆ ನೋಡಿ. ಈಗ ನೋಡಿ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳೋಣ, ಸುಮಾರು ಜನ ನನಗೆ ಹೇಳಿದ್ದು, ನಾನು ಕೇಳಿಸ್ಕೊಂಡಿದ್ದು ಮಂಗಳೂರು ಕಡೆಯವ್ರು ಇರ್ಬೋದು, ಉಡುಪಿ ಕಡೆಯವ್ರು ಇರ್ಬೋದು, ಆ ಭಾಗದವ್ರು ಇರ್ಬಹುದೇನೋ ಅಂತ ಅನ್ಕೊಂಡಿದ್ರು. ಆದರೆ ನೋಡಿ, ಇವರು ಬೆಂಗಳೂರವರೇ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಸೊ ಇದೇ ಏರಿಯಾದಲ್ಲಿ ಇದ್ದಿದ್ದ ಸರ್?
ಅಂದ್ರೆ ನಾವ್ ಈಗ ಸದ್ಯಕ್ಕಿರೋದು JP ನಗರಲ್ಲಿ. ಓಕೆ. ಮುಂಚೆ ನಾನು ಮದ್ವೆ ಆಗಕ್ ಮುಂಚೆ ಕೆಂಗೇರಿನಲ್ಲಿದ್ವಿ. ಓಕೆ. ಬನಶಂಕರಿ. ಸೊ ಈಗ ನಾವು ಸುಮಾರು ವಿಚಾರಗಳನ್ನು ಮಾತಾಡಿದ್ವಿ, ಮಕ್ಕಳ ಪ್ರಾಕ್ಟೀಸಿಂದ ಹಿಡಿದು ಅವರ ದಿನಚರಿಯವರೆಗೂ ಕೂಡ. ಕಳೆದ ಎಪಿಸೋಡ್ನಲ್ಲಿ ಮಕ್ಕಳ ಹತ್ರ ಕೇಳೋ ಪ್ರಯತ್ನ ಆಯಿತು, ಆದರೆ ಅದನ್ನು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಅವರ ಇಡೀ ದಿನದ ದಿನಚರಿ ಹೆಂಗಿರುತ್ತೆ ಸರ್? ಅಂದರೆ ಸಂಗೀತಕ್ಕೆ ಎಷ್ಟು ಸಮಯ ಮೀಸಲಿಡ್ತಾರೆ, ಮತ್ತು ಅವರ ಶಾಲಾ ವಿದ್ಯಾಭ್ಯಾಸಕ್ಕೂ ಕೂಡ ಒಂದಿಷ್ಟು ಸಮಯ ಕೊಡಬೇಕಾಗತ್ತೆ, ಕಲಿಕೆಯಲ್ಲೆಲ್ಲ ಯಾವ ರೀತಿ ಇದ್ದಾರೆ ಅಂತ? ಅಂದರೆ ಈಗ ಅವಳು ಡೈಲಿ ಅವಳು ಧನ್ವಿ ಧೃತಿ ಇಬ್ರು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಇವಾಗ ಬೆಳಗ್ಗೆ ಒಂದು 6:30 7 ಗಂಟೆಗೆ ಹೇಳ್ತಾರೆ. 6:30 7 ಗಂಟೆಗೆ ಎದ್ದು ಅಲ್ಲಿಂದ ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ 7:45 8 ಗಂಟೆಗೆ ಹೊರಟ್ಬಿಡ್ತಾರೆ. 7:45 8 ಗಂಟೆಗೆ ಹೋದ್ರೆ ಸ್ಕೂಲ್ ಮುಗಿಸ್ಕೊಂಡು ಧನ್ವಿ ಬಂದ್ಬಿಟ್ಟು ಒಂದು 12:30 ಬರ್ತಾಳೆ ಮನೆಗೆ. 12:30 ಬಂದ್ರೆ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂತಾಳೆ. ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಂಜೆ ಈಗ ಯೂಶುವಲ್ ಆಗಿ ವಾರಕ್ಕೆ 2 ದಿವಸ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಅಕ್ಕ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರೆ ಅವಳು ಹೋಗ್ತಾಳೆ. ಸೊ ಇವಳು ಬರೋದು ಒಂದು 3:15 ಆಗತ್ತೆ, 3:15 ಆಗತ್ತೆ. ಆಮೇಲೆ ಇವಳು ಈಗ ಒಂದು ವರ್ಷದಿಂದ ಬ್ಯಾಡ್ಮಿಂಟನ್ಗೆ ಸೇರ್ಕೊಂಡಿದ್ದಾಳೆ. ಸೊ ಬ್ಯಾಡ್ಮಿಂಟನ್ಗೆ ಹೋಗ್ತಾಳೆ. 4 to 5:15 ಬ್ಯಾಡ್ಮಿಂಟನ್. ಅಲ್ಲಿಂದ ತುಂಬಾ ಹತ್ರ ಬ್ಯಾಡ್ಮಿಂಟನ್ ಕ್ಲಾಸ್ ಇಂದ ಡ್ಯಾನ್ಸ್ ಕ್ಲಾಸ್ 2 days ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಆಮೇಲೆ ಒಂದಿನ ಸಂಗೀತ ಇರುತ್ತೆ, ಇನ್ನೊಂದಿನ ಫ್ರೀ ಇರ್ತಾಳಲ್ಲ ಅವಳು ಗಲಾಟೆ, ಯಾರಾದ್ರೂ ಇನ್ಸ್ಟ್ರೂಮೆಂಟ್ ಸೇರ್ಸು ನಾನು ಕಲಿಬೇಕು. ಎಷ್ಟು ಆಸಕ್ತಿ ಇದೆ. ಈಗ ಅವಳು ಕಲಿಯೋದು ಬಿಡಿ, ನೀವು ಪೇರೆಂಟ್ಸ್ ಆಗಿ ಈಗ ನಾವು ಗಂಡು ಮಕ್ಕಳು ತುಂಬಾ ಬ್ಯುಸಿ ಇರ್ತೀವಿ, ಅದರ ಅಷ್ಟು ಜವಾಬ್ದಾರಿನ ನೀವು ತಗೊಂಡಿದ್ದೀರಲ್ಲ, ನಿಮಗ್ ನಾವು ಶರಣು ಹೇಳ್ಬೇಕು ಆಕ್ಚುಲಿ ಅಲ್ವಾ? ಬೆಳಗಿಂದ ಸಂಜೆ ಇಂಟ್ರೆಸ್ಟ್ ಇರೋದ್ರಿಂದ ನಮಗೂ ಖುಷಿ. ಕಲಿತೀನಿ ಅಂತ ಹೇಳ್ತಿದ್ದಾಗ ನಾವ್ ಯಾಕೆ ಬೇಡ ಅಂತ ಹೇಳೋದು. ಒಂದ್ ಮಾತನ್ನು ನಿಮ್ಮಿಬ್ಬರಿಂದ ಕೇಳ್ಬೇಕಂತ ನನ್ಗನ್ಸುತ್ತೆ. ಅಂದ್ರೆ ಒಂದ್ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಸರ್ ನಿಮ್ ಪ್ರಕಾರ ಇಬ್ರು? ಈಗ ಫಸ್ಟ್ ನೀವ್ ಹೇಳಿ. ಅಂದ್ರೆ ಹೆಂಗ್ ಬೆಳೆಸ್ಬೇಕು ಅಂತಂದ್ರೆ ನಾವು ಅದೇ ನೀವ್ ಹೇಳ್ದಂಗೆ ಮಕ್ಕಳಿಗೆ ನಾವು ಮಾಡಿಲ್ಲ ಇದನ್ನ ನೀನ್ ಮಾಡು ಅಂತ ಫೋರ್ಸ್ ಮಾಡಬಾರ್ದು. ಯಾವುದೇ ಕಾರಣದಲ್ಲೂ ಮಕ್ಕಳನ್ನ ಅವ್ರದೇ ಆದ ಒಂದು ಬೆಳವಣಿಗೆ ಇರುತ್ತೆ, ಅವ್ರದೇ ಆದ ದೇವ್ರು ಎಲ್ಲಾರ್ಗೂ ಅವ್ರದೇ ಆದ ಒಂದು ವ್ಯಕ್ತಿತ್ವ, ಅಂದ್ರೆ ಒಂದು ಇದನ್ನ ಡೆಸ್ಟಿನೇಷನ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೇಕೇ ಹೊರತು ನಾವು ಯಾವಾಗ್ಲೂ ಅವ್ರನ್ನ ಇದೇ ಮಾಡು ಅಂತ ಫೋರ್ಸ್ ಮಾಡಬಾರ್ದು. ಸೊ ಅದು ನನಗ್ ಮುಂಚೆಯಿಂದಾನು ಇತ್ತು. ನನಗೆ ಚಿಕ್ಕ ವಯಸ್ಸಿಂದಾನು ನಾನು ಅಂದ್ರೆ ಅನ್ಕೊಂಡಿದ್ದೆ, ನಮ್ಗೆ ಬೆಳವಣಿಗೆ ನಮ್ಮನ್ನು ಹಂಗೆ ಬೆಳೆಸಿದ್ದು ನಮ್ಮ ತಂದೆ ತಾಯಿ. ಯಾರೂನು ಇದೇ ಮಾಡು ಹಿಂಗೆ ಮಾಡ್ಬೇಕು ಅಂತ ಯಾರೂನು ಫೋರ್ಸ್ ಮಾಡಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಕೂಡ ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ, ಇದನ್ನೇ ಮಾಡ್ಬೇಕು, ನಾನು ಇದನ್ನ ನನ್ನ ಡ್ರೀಮ್ ಇತ್ತು ನೀನ್ ಅದನ್ನ ಫಾಲೋ ಮಾಡು ಅಂತ ಯಾವತ್ತೂ ಮಾಡಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಅವ್ರದೇ ಆದ ಬೆಳವಣಿಗೆಗೆ ಪ್ರೋತ್ಸಾಹ ಮಾಡಬೇಕು. ಅವ್ರನ್ನ ಆದಷ್ಟು ಎಷ್ಟಾಗತ್ತೋ ಅಷ್ಟು ಅವ್ರನ್ನ ಫ್ರೀಯಾಗಿ ಎಷ್ಟು ಫ್ರೀಯಾಗಿ ಬಿಡ್ತೀವೋ ಅಷ್ಟು ಅವರು ಬೇರೆ ಬೇರೆ ತರ, ಅಂದ್ರೆ ನಾವು ರಾಂಗ್ ಇನ್ಫ್ಲೂಯೆನ್ಸ್ ಆಗೋ ತರ ನೋಡ್ಕೋಬಾರ್ದು ಅಷ್ಟೇ. ನಾವು ಅವ್ರು ರೈಟ್ ಪಾತ್ ಅಲ್ಲಿ ಇದಾರೆ ಅಂತ ನೋಡ್ಬೇಕಷ್ಟೇ ಹೊರತು ಅವ್ರನ್ನ ಇದೇ ಮಾಡು ಅದೇ ಮಾಡು ಅಂತ ಹೇಳ್ಬಾರ್ದು. ಕಲ್ತ್ಕೋ ಆಮೇಲೆ ವೀಣೆ ಕಲ್ತ್ಕೋಬಹುದು ಅಂತ. ಬಟ್ ಇವಳು ಗಲಾಟೆ, ಇಲ್ಲ ನಾನು ವೀಣೆ ಕಲಿಬೇಕು, ಒಂದಿನ ಫ್ರೀ ಆಗಿದ್ಯಲ್ಲ ಕಲಿತೀನಿ, ವೀಣೆ ಕ್ಲಾಸಿಗೆ ಸೇರ್ಕೊಂತೀನಿ ಅಂತ. ಸೊ ವೀಣೆಗೂ ಸೇರಿಸ್ಬೇಕು ಅಂತ ಇದೀವಿ. ಆದ್ರೆ ಅದೇ ಅವ್ರಿಗೆ ಸ್ವಲ್ಪ ಒಂದು ಇದ್ರದಲ್ಲಿ ಒಂದು ಸಂಗೀತದಲ್ಲಿ ಸ್ವಲ್ಪ ಒಂದು ಹಂತಕ್ಕೆ ಬಂದ್ರೆ ಆಮೇಲೆ ವೀಣೆನಲ್ಲೂ ಅವಳಿಗೆ ಫಾಲೋ ಮಾಡ್ಕೊಳಕ್ ಈಸಿ ಆಗತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇ. ಮೇಡಮ್, ಈಗ ನಾವೆಲ್ಲ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡ್ತೀವಿ, ಸ್ವಲ್ಪ ಹೊತ್ತಾದ್ರೂ ಸುಮ್ಮನಿರ್ಲಿ ಅವರು ಅಂತ ಅವ್ರು ಕೇಳಿದ್ದೆಲ್ಲ ತೆಗೆದು ಕೊಡ್ತೀವಿ, ಅಥವಾ ಮೊಬೈಲಲ್ಲಿ ಅವ್ರಿಗೆ ಯಾವ ಕಾರ್ಟೂನು ಅದು ಇದು ಏನೋ ಒಂದು ಪ್ಲೇ ಮಾಡಿ ಬಿಟ್ಬಿಡ್ತೀವಿ, ಅಂದರೆ ಅವ್ರು ಸುಮ್ಮನಿದ್ರೆ ಸಾಕು ಅಂತ. ಸೊ ನಿಮ್ಮ ಕೆಲವೊಂದು ಮಾತುಗಳನ್ನು ನಾನು ಈ ಹಿಂದೆ ಕೇಳಿಸ್ಕೊಂಡಿದ್ದೆ, ಕೆಲವೊಂದು ಸಂದರ್ಶನದಲ್ಲಿ ನೀವು ಹೇಳಿದ್ದು ಮಕ್ಕಳನ್ನ ಹಂಗೆ ಬೆಳೆಸಬಾರ್ದು ಅಂತ. ಸೊ ನಿಮ್ಮ ಪ್ರಕಾರ ತಂದೆ ತಾಯಿಯಂದಿರು ಒಂದು ಮಗುವನ್ನ ಯಾವ ರೀತಿ ಬೆಳೆಸಿದ್ರು ಉತ್ತಮ ಅಂತ ಹೇಳ್ತೀರಿ? ನನ್ನ ಪ್ರಕಾರ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಮೊಬೈಲ್ ಕೊಡಲ್ಲ. ಅವ್ರು ಇವಾಗ ಸ್ಕೂಲ್ದೆಲ್ಲ ಕೆಲವೊಂದು ಮೊಬೈಲ್ ಅಲ್ಲಿ ಬಂದೇ ಬರುತ್ತೆ, ಏನು ಮಾಡಕ್ಕಾಗಲ್ಲ ನೋಡ್ತಾರೆ. ಅದು ಕೇಳ್ಬಿಟ್ಟು ಪರ್ಮಿಷನ್ ಕೇಳ್ಬಿಟ್ಟು ನೋಡ್ತಾರೆ, ಈ ತರ ಮೆಸೇಜ್ ಬಂದಿರತ್ತೆ ನೋಡ್ತೀನಿ ಅಮ್ಮ. ಅದು ಬಿಟ್ರೆ ಅವಳಿಗೆ ಮೊಬೈಲ್ ನೋಡೋದೇ ಇಲ್ಲ. ಏನಾದ್ರೂ ಇದ್ರೆ ಟಿವಿಲಿ ಹಾಕೋ, ಇಲ್ಲ ಅಲೆಕ್ಸಾದಲ್ಲಿ ಹಾಡು ಕೇಳ್ಬೇಕಂದ್ರೆ ಅಲೆಕ್ಸಾದಲ್ಲಿ ಹಾಕ್ತಾರೆ. ಅದೇ ಆದಷ್ಟು ಅವಾಯ್ಡ್ ಮಾಡ್ತೀವಿ ನಾವು. ಬೇರೆಯವ್ರಿಗೆ ಹಿಂಗೆ ಮಾಡಿ ಅಂತ ಹೇಳಕ್ ಆಗಲ್ಲ, ಅವ್ರವ್ರ ಮನೆ ಪರಿಸ್ಥಿತಿ. ಅಂದ್ರೆ ಈಗ ನಾನು ಇದ್ರಲ್ಲಿ ತುಂಬಾನೇ ಇವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ. ಏನಂದ್ರೆ ಈಗ ಯೂಶುವಲ್ ಆಗಿ ಹೋಮ್ ಮೇಕರ್ ಆಗೋದು ತುಂಬಾ ಕಷ್ಟ. ಅಂದ್ರೆ ಈಗ
ಅವಳು ಕ್ಯಾರಿಂಗ್ ಆದ ತಕ್ಷಣ ಅವಳದೇ ಡಿಸಿಷನ್ನು, ನಾನು ಮಗುಗೆ ಕಷ್ಟ ಆಗತ್ತೆ, ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ. ಮುಂಚೆ ವರ್ಕ್ ಮಾಡ್ತಾ ಇದ್ಲು, ಸೊ ಹಾಗಾಗಿ ಕೆಲಸ ಬಿಡ್ತೀನಿ ಅಂತ ಅಂದ್ಲು. ಸೊ ಓಕೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದೆ. ಸರಿ, ಅವಳು ಕೆಲಸ ಬಿಟ್ಲು. ಸೊ ಹಾಗಾಗಿ ಅದು ಒಂಥರ ಮಕ್ಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಯೂಶುವಲ್ ಆಗಿ ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಅಲ್ಲಿ ಇದ್ರೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗತ್ತೆ ಮಕ್ಳಿಗೆ. ಅವಾಗ ಮಕ್ಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ಮೊಬೈಲ್ ಕೊಟ್ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಕ್ಳಿಗೆ. ಅದು ಒಂಥರ ಅದೇ ಅಡಿಕ್ಷನ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದೊಂಥರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಇವಳಿಗೆ. ಯಾಕಂದ್ರೆ ಅದರಿಂದ ನಮ್ಮ ಮಕ್ಕಳು ಮೊಬೈಲ್ ಇಂದ ಅಡಿಕ್ಷನ್ ನ ತಪ್ಪಿಸ್ಕೊಂಡಿದ್ದಾರೆ. ಕರೆಕ್ಟ್ ಕರೆಕ್ಟ್. ಪ್ರೆಗ್ನೆನ್ಸಿಲೂ ಕೂಡ ನೀವು ದೇವರ ನಾಮಗಳನ್ನ ಹಾಡ್ತಾ ಇದ್ರಿ, ಆಮೇಲೆ ಡೆಲಿವರಿ ಟೈಮಲ್ಲೂ ಕೂಡ ನಾರಾಯಣ ಅನ್ನೋ ಒಂದು ಜಪ ಮಾಡ್ತಾ ಇದ್ರಿ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ದೇವರು ಅನ್ನೋದು ಅವತ್ತಿಂದನೂ ನಿಮ್ಗ ಅಷ್ಟೇ? ಅವತ್ತಿಂದ ಅಂತ ಏನಿಲ್ಲ, ನಾವು ಹುಟ್ಟದಾಗಿಂದನೂ ನಾವು ಅದೇ ವಾತಾವರಣದಲ್ಲೇ ಬೆಳ್ದಿರೋದು. ನಮ್ಮ ಅಜ್ಜಿ ಶಾರದಾರಾವ್ ಅಂತ ಬನಶಂಕರಿಲಿ, ಅವರು ತುಂಬಾ ನಮ್ ಭಜನಾ ಮಂಡಳಿ ಇತ್ತು, ತಿರುಪತಿ ಕರ್ಕೊಂಡು ಹೋಗೋರು ಬ್ರಹ್ಮೋತ್ಸವಕ್ಕೆ. ನಾನ್ ಧನ್ವಿ ಏಜ್ ಇದ್ದಾಗಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಲ್ಲಿ. ಬ್ರಹ್ಮೋತ್ಸವದಲ್ಲಿ ಉತ್ಸವದ ಮುಂದೆ ಡ್ಯಾನ್ಸ್ ಮಾಡಿಸ್ತಿದ್ರು. ಹಂಗಾಗಿ ಅವಾಗಿಂದನೂ ಅದೇ ಇದ್ರಲ್ಲೇ ಬೆಳ್ದಿರೋದ್ರಿಂದ ಮಕ್ಳಿಗೂ ಅದೇ ಬಂದಿದೆ ಅಷ್ಟೆ. ಪ್ರೆಗ್ನೆನ್ಸಿಲಿ ಒಂಚೂರು ಜಾಸ್ತಿ ದೇವ್ರ ಸ್ಮರಣೆ ಮಾಡ್ತಿದ್ದೆ. ಅದು ನಮ್ ತಾತ ಹೇಳೋರು, ನೀನ್ ನಾರಾಯಣನ್ ಜಪ ಮಾಡು, ಎಲ್ಲ ಈಸಿಯಾಗಿ ಆಗೋಗುತ್ತೆ ಡೆಲಿವರಿ ಅಂತ. ಸೊ ಅದ್ ಮಗು ಮೇಲೂ ಇಂಪ್ಯಾಕ್ಟ್ ಆಗಿದೆ ಅನ್ಸುತ್ತೆ ನಾವು ಜಪ ಮಾಡಿದ್ದು. ಮುಂದೆ ಏನಾದ್ರು ಫ್ಯೂಚರ್ ಗೋಲ್ ಅಂತ ಏನಾದ್ರು ಇದೆಯಾ ಸರ್? ಅಂದ್ರೆ ಮಗಳನ್ನ ಈ ಸ್ಥಾನದಲ್ಲಿ ನೋಡ್ಬೇಕು ನಾನು ಆತರ? ಇಲ್ಲ, ಅಂದ್ರೆ ಆ ಸ್ಥಾನದಲ್ಲಿ ಅಂದ್ರೆ ಇವಾಗ ಅವಳು ಸಂಗೀತಾಭ್ಯಾಸ ಇನ್ನೂ ಕಂಟಿನ್ಯೂ ಮಾಡ್ಬೇಕು ಅಂತ, ಅವಳಿಗೆ ಸೈಂಟಿಸ್ಟ್ ಆಗ್ಬೇಕು ಅಂತ ಇಷ್ಟ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀನ್ ಸೈಂಟಿಸ್ಟ್ ಆಗ್ಬೇಕು ಅಂದ್ರೆ ಮ್ಯಾಥ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮ್ಯಾಥ್ಸ್ ಇಂಪ್ಲಿಮೆಂಟೇಷನ್ ನೀನ್ ಮೇನ್ ಇಂಪಾರ್ಟೆಂಟ್ ಸೈಂಟಿಸ್ಟ್ ಆಗ್ಬೇಕು ಅಂತಂದ್ರೆ ಅಂತ. ಅವಳು ಆಗ್ತಾಳೆ, ಎಫರ್ಟ್ ಹಾಕ್ತಾಳೆ, ಸ್ಟಡೀಸ್ ಅಲ್ಲೂ ಎಫರ್ಟ್ ಹಾಕ್ತಾಳೆ. ಅಂದ್ರೆ ಅವಳೊಂಥರ ಹೆಂಗೆ ಅಂದ್ರೆ ಅವಳೊಂಥರ ಛಲವಾದಿ, ಯಾವ್ದಾದ್ರು ಹಿಡಿದ್ರೆ ಬಿಡಲ್ಲ. ಈಗ ಹಾಡ್ ಕಲ್ತ್ಕೊಳ್ಳೋದು ಅಷ್ಟೇ. ಬಾಬಾ ಬಕುತರ ಪ್ರಿಯ ಅಂತ ಒಂದು ಹಾಡಿದೆ, ತುಂಬಾ ಕಷ್ಟ, ಲಿರಿಕ್ಸ್ ತುಂಬಾ ಕಷ್ಟವಾಗಿದೆ. ಅದು ದೊಡ್ಡ ದೊಡ್ಡ ಹಾಡೋದಕ್ಕೇನೆ ತುಂಬಾ ಕಷ್ಟ ಪಡ್ತಾರೆ. ಅವಳು ಕಲ್ತ್ಕೋಬೇಕು ಅಂತಂದ್ರೆ ಹಠ ಹಿಡಿದು ಕಲ್ತ್ಕೊಂಡ್ಬಿಡ್ತಾಳೆ. ಅದೇ ತರ ಕೂಡ ಅದು ನಾನ್ ಬುಕ್ಕಲ್ಲಿ ಬರ್ಕೊಡ್ತೀನಿ ಲಿರಿಕ್ಸ್, ನಾ ಮೊಬೈಲ್ ನೋಡಕ್ ಬಿಡಲ್ಲ ನಾನು. ಬುಕ್ಕಲ್ಲಿ ಬರ್ಕೊಟ್ಟಿದ್ದು ಅವಳೇ ಕಲ್ತ್ಕೊಂಡು ರೆಡಿ ಆಗೋದ್ಲು ಪ್ರೋಗ್ರಾಮ್ಗೆ. ಹಾಡ್ತೀನಿ ಈ ಸಾಂಗ್, ನನಗೆ ಧೈರ್ಯ ಇಲ್ಲ, ಎಲ್ಲಿ ಮರ್ತೋಗ್ತಾಳ. ಬುಕ್ಕು ಇಟ್ಕೊಂಡಿರ್ಲಿಲ್ಲ ಅವತ್ತು ಪ್ರೋಗ್ರಾಮ್ ಅಲ್ಲಿ. ನಾನ್ ಹೆಂಗ್ ಆಡ್ತಾಳೋ, ಶುರು ಮಾಡ್ಬಿಟ್ಲು ಸಾಂಗ್, ನಾನ್ ಹೆಂಗ್ ಆಡ್ತಾಳೋ ಏನೋ ಅನ್ಕೊಂಡೆ. ಆಮೇಲೆ ಚೆನ್ನಾಗ್ ಹಾಡಿದ್ಲು ಹೈದರಾಬಾದ್ ಪ್ರೋಗ್ರಾಮ್ ಅಲ್ಲಿ. ಚಾತುರ್ಮಾಸ ಪ್ರೋಗ್ರಾಮ್ ಕರ್ದಿದ್ರು ಸ್ವಾಮಿಗಳು, ಅಲ್ಲಿ ಪ್ರೋಗ್ರಾಮ್. ಫಸ್ಟ್ ಗುರುಗಳು ಅಂದ್ರೆ ಜಯಶ್ರೀ ಅಂತ. ನಾವು ಹೋಗ್ತಿದ್ವಿ, ಧೃತಿ ಚಿಕ್ಕೋಳಿದ್, ಧನ್ವಿ ಹುಟ್ಟಿರ್ಲಿಲ್ಲ, ಧೃತಿ ಚಿಕ್ಕೋಳಿದ್ಲು, ಅವ್ರ ಮನೆಗೆ ಹೋಗ್ತಿದ್ವಿ ನಾವು, ಕಸಿನ್ಸ್ ಎಲ್ಲಾರು ಹೋಗ್ತಿದ್ವಿ. ಅವ್ರ ಹಾಡ್ಗಳು ಹೇಳ್ಕೊಡೋರು. ಇವಳು ಹಿಂದೆ ನಿಂತ್ಕೊಂಡ್ ಡ್ಯಾನ್ಸ್ ಮಾಡ್ತಾ ಇದ್ಲು. ಅದಕ್ಕೆ ಇವಳೇನ್ ಹಾಡ್ತಿರ್ಲಿಲ್ಲ ಅವಾಗ ಎಷ್ಟು 1.5 ವರ್ಷ ಇದ್ಲೇನೋ ಅಷ್ಟೇ. ಆಮೇಲೆ ಅವ್ರು ಕನ್ನಡಾಗ ಹೋದ್ರು. ಅದಾದ್ಮೇಲಿಂದ ವೀಣಾ ವಾರಣಿ ಅಂತ, ಅವರು ನಮ್ ರಿಲೇಟಿವೇ ಆಗ್ಬೇಕು. ಅವ್ರ ಮನೆಗ್ ಹೋಗ್ತಿದ್ವಿ ಎಲ್ಲಾರುನು. ಇವಳು ಅವಾಗಿಂದ ಒಂಚೂರು ಇಂಟ್ರೆಸ್ಟ್ ಬಂತು ಅವಳಿಗೆ ಕಲಿಬೇಕು ಅಂತ. ಆಮೇಲೆ ವಿದ್ಯಾ ಪವನ್ ಅಂತ, ಅವಳ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಿದ್ದಾಳೆ, ಕರ್ನಾಟಿಕ್. ಆಮೇಲೆ ವೀಣಾ ವಾಣಿ ಆಂಟಿನೂ ಹೇಳ್ಕೊಡ್ತಾರೆ, ವಾಯ್ಸ್ ಕಲ್ಚರ್ ಮಾಡ್ತಿದ್ದಾರೆ ಅವರುನು. ಸೊ ಸಂಗೀತದ ಗುರುಗಳು ಇವರು. ಡ್ಯಾನ್ಸ್ ಗುರುಗಳಂದ್ರೆ ಸೀತಾಕೋಟೆ ಮ್ಯಾಮ್ ಗೊತ್ತಲ್ಲ, ಶಶಿಧರ್ ಕೋಟೆ ಅವ್ರ ವೈಫು. ಅವಳ ಧೃತಿ 3 years ಇದ್ದಾಗಿಂದನೂ ಅಲ್ಲೇ ಕಲಿತಿರೋದು. ಮಧ್ಯದಲ್ಲಿ 1.5 year ಕೊರೋನಾ ಕಾರಣದಿಂದ ಆನ್ಲೈನ್ ಕ್ಲಾಸಸ್ ತಗೊಂಡ್ರು. ನಮ್ಗೆ ಆನ್ಲೈನ್ ಇಷ್ಟ ಇರ್ಲಿಲ್ಲ ಕಳ್ಸಕ್ಕೆ, ತುಂಬಾ ಚಿಕ್ಕವಳು, ಅವಳು ಕಾನ್ಸಂಟ್ರೇಟ್ ಮಾಡಕ್ಕೂ ಆಗಲ್ಲ ಅಂತ ಆನ್ಲೈನ್ ಕಳಿಸ್ಲಿಲ್ಲ. ಆಮೇಲೆ ಅಲ್ಲೇ ಕಂಟಿನ್ಯೂ ಮಾಡಿದ್ರು. ಮಾಲ್ತಿ ವಿಜಯ್ ಸಿಂಹ ಅಂತ, ಅವರು ನನಗ್ ಟೀಚರ್ ಆಗಿದ್ರು ನಾನ್ ಚಿಕ್ಕೋಳಿದ್ದಾಗ. ಸೊ ಮಕ್ಳಿಗೂ ಅವರು ಟ್ರೈನ್ ಮಾಡ್ತಾರೆ ಒಂದೊಂದ್ ಸಾಂಗ್ಗೆ. ನಂಗೆ ಗೊತ್ತಾಗ್ಲಿಲ್ಲ ಆಂಟಿ ಹೆಂಗ್ ಮಾಡ್ಬೋದು ಇದು ಸಾಂಗು ಅಂತ ಕೇಳ್ತೀನಿ ವಿಡಿಯೋ ವಿಠಲಯ್ಯ ಚಾನಲ್ಗೆ. ಅವ್ರು ಒಂಚೂರು ಐಡಿಯಾಸ್ ಕೊಡ್ತಾರೆ ನನ್ಗೆ, ಹಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ಪ್ರಭಾತ್ ಗೊತ್ತಲ್ಲ, ನಿರುಪಮ ರಾಜೇಂದ್ರ ಅಂತ, ಅವ್ರ ಸಿಸ್ಟರ್, ಸ್ವಂತ ಸಿಸ್ಟರ್ ಮಾಲ್ತಿ ವಿಜಯ್ ಸಿಂಹ ಅಂತ. ಒಳ್ಳೆಯವರ. ಹೌದು, ಅದು ನಿಜ. ಅದು
ಗುರುಗಳ ಇಲ್ದೆ ಆಶೀರ್ವಾದ ಇಲ್ದೆ ಯಾವ್ದು ಸಾಧನೆ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಮಕ್ಳಿಗೆ ಅದು ಪುಣ್ಯ ಗುರುಗಳು ಸಿಕ್ಕಿರೋದಂತ, ಒಳ್ಳೊಳ್ಳೆ ಗುರುಗಳು ಸಿಕ್ಕಿರೋದಿದ್ದಾರೆ. ನಮ್ಮ ಅದೃಷ್ಟ ಅಷ್ಟೇ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಒಂದ್ ಕಾಲ್ ಅಷ್ಟೇ, ಹೆಂಗ್ ಮಾಡೋದು ಏನು ಅಂತ ಕೇಳ್ತೀನಿ, ಅವರು ಗೈಡ್ ಮಾಡ್ತಾರೆ. ವಾರಣಿ ಆಂಟಿನೂ ಅಷ್ಟೇ, ಇವಳಿಗೆ ಇದ್ರಲ್ಲಿ ಡೌಟ್ ಇದೆ ಆಂಟಿ, ಹೆಂಗ್ ಹಾಡ್ಬೋದು ಅಂತ ಮನೆ ಕರ್ಕೊಂಡ್ ಬಾ ನೀನು, ನಾನು ಹೇಳ್ಕೊಡ್ತೀನಿ. ಅದೊಂಥರ ಗುರುಕುಲ ಇದ್ದಂಗ ನಮ್ಗೆ. ಬೆಳಗ್ಗೆ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲಿ ಆಟ ಊಟ ಪಾಠ ಎಲ್ಲ ಅಲ್ಲೇ ಅವ್ರ ಮನೇಲೆ. ಅವರು ದೇವ್ರು ಅಂತಾರೆ ಚಿಕ್ಕೋಳ್ನ. ಅಷ್ಟು ಒಳ್ಳೆ ಸಂಸ್ಕಾರ ನಿಮಗೂ ಕೂಡ ಇರೋದ್ರಿಂದಲೇ ಅದು ಮಕ್ಕಳಿಗೂ ಕೂಡ ಬಂದಿದೆ ಅಂತ ನಾನು ಅನ್ಕೊಂತೀನಿ. ನಾನು ಈ ಕಾರ್ಯಕ್ರಮನ ಯಾಕೆ ಸ್ಪೆಷಲ್ ಆಗಿ ಇಲ್ಲಿಗೆ ಬಂದು ಪ್ರಸಾರ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ನಿಮ್ಮಿಂದ ಒಂದಿಷ್ಟು ಒಳ್ಳೆ ಮೆಸೇಜ್ ಹೋಗಬೇಕು. ಆಮೇಲೆ ಬದುಕು ಎಲ್ಲರದ್ದು ಸುಂದರವಾಗಿರುತ್ತೆ ಸರ್, ನಮ್ಗೆ ಸುಂದರವಾಗಿ ಬದುಕೋಕೆ ಗೊತ್ತಿರಬೇಕು ಫಸ್ಟು. ಸೊ ನಾನೆಲ್ಲರಿಗೂ ಕೂಡ ಅದನ್ನು ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿ ಬದುಕೋದಕ್ಕೆ ಟ್ರೈ ಮಾಡಬೇಕು. ನಾವು ಹೆಂಗೆ ಹುಟ್ಟಿದೀವಿ ಅದು ಇಂಪಾರ್ಟೆಂಟ್ ಆಗಲ್ಲ, ಅಥವಾ ನಾವು ಹೆಂಗೆ ಬೆಳೆದ್ವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ ಮಕ್ಕಳಿಗೆ ಏನು ನಾವು ಸದ್ವಿಚಾರಗಳನ್ನು ಹೇಳ್ಕೊಟ್ವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನೆಲೆಯಲ್ಲಿ ನಾನ್ ನೋಡಿರುವಂಗೆ ನೀವು ಉತ್ತಮ ಸ್ತರದಲ್ಲಿ ಇದ್ದೀರಾ ಅಂತ ಅನ್ಕೊಂತೀನಿ. ಅದೇ ಫಸ್ಟ್ ನಾವ್ ಫಾಲೋ ಮಾಡ್ಬೇಕು. ನಾವ್ ಏನ್ ಮಾಡ್ತೀವಿ ಮಕ್ಳಿಗೆ ಹೇಳ್ಕೊಳೋ ಅಷ್ಟೇ ಇಲ್ಲ, ಅವಾಗ ನಮ್ಮನ್ನ ನೋಡೇ ಕಲಿತಾರೆ ಅಷ್ಟೇ. ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ, ನಮ್ಮ ಆಕ್ಷನ್ಸ್ ನ ಫಾಲೋ ಮಾಡ್ತಾರೆ ಅಂತ. ಸೊ ನಾವು ಏನ್ ಆಕ್ಷನ್ ಮಾಡ್ತೀವೋ ಅದರಿಂದ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಇವಾಗ ನಾನು ಮಂಗಳಾರತಿ ಮಾಡ್ತಿದ್ದಾಗ ಧೃತಿ ಇದು ಚಿಕ್ಕೋಳಿದ್ದಾಗ, ಇನ್ನು ತುಂಬಾ ಚಿಕ್ಕೋಳಿದ್ದಾಗ ಅವಳು ಕೂತ್ಕೊಂಡ್ ಮಾಡೋಳು, ನಾನು ಮಾಡ್ತೀನಿ, ನಾನು ಮಂಗಳಾರತಿ ಮಾಡ್ತೀನಿ ಅಂತ ಸುಮ್ನೆ ಏನೋ ಒಂದು ಸ್ಪೂನ್ ಇಟ್ಕೊಂಡು ಹಿಂಗ್ ಮಾಡೋಳು. ಸೊ ಧನ್ವಿನು ಇವಾಗ ಹಂಗೆ ಮಾಡ್ತಾಳೆ, ಧನ್ವಿನು ಅದನ್ನೇ ಫಾಲೋ ಮಾಡ್ತಾಳೆ. ಸೊ ಹಾಗಾಗಿ ದೇವ್ರು ಇಟ್ಕೊಂಡು ಅವಳು ಪೂಜೆ ಮಾಡೋದು ನಾವೇನು ಹೇಳ್ಕೊಟ್ಟಿಲ್ಲ, ನಮ್ಮನ್ನ ನೋಡಿ ಕಲ್ತಿರೋದಷ್ಟೇ. ಅದಕ್ಕೆ ನಾವು ಫಾಲೋ ಮಾಡಿದ್ರೆ ಮಕ್ಕಳು ಆಟೋಮೆಟಿಕ್ ಆಗಿ ಕಲಿತಾರೆ, ಹೇಳ್ಕೊಡೋ ಅಷ್ಟಿಲ್ಲ. ಎಕ್ಸಾಕ್ಟ್ಲಿ, ನಿಜವಾಗ್ಲೂ ಖುಷಿ ಆಯ್ತು. ಸೊ ನಿಮ್ಮ ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಅನ್ನ ಮಾಡಿದ್ವಿ ಇವತ್ತು. ಸೊ ಸುಮಾರು ದಿನಗಳಿಂದ ಅನ್ಕೊಂಡಿದ್ದು ಇವತ್ತು ನೆರವೇರ್ತು ಅಂತ ಹೌದು. ಒಂದ್ಸಲ ಉಡುಪಿಲಿ ಮಾಡೋಣ ಅನ್ಕೊಂಡ್ವಿ, ಒಂದ್ಸಲ ಕುಂದಾಪುರದಲ್ಲಿ ಪ್ಲಾನ್ ಮಾಡಿದ್ವಿ ಅನ್ಕೊಂಡ್ವಿ. ಹೌದು, ಅದಕ್ಕೆ ಸಮಯ ಬರಬೇಕಿತ್ತು, ಅದು ಇವತ್ತು ಬಂತು. ನಿಮ್ಮ ಮನೆಯಲ್ಲಿಗೆ ಬಂದ್ವಿ ನಾವು. ಸೊ ಇಲ್ಲೇ ಅದರ ಎಲ್ಲ ಶೂಟಿಂಗ್ಗಳು ಕೂಡ ಆಯ್ತು. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಈಗ ನಿಮ್ಮ ಸರದಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಇದು ಒಂದು ಕಿರು ಕಾರ್ಯಕ್ರಮ ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ವಿಚಾರ ಇದೆ. ಒಂದು ಮಕ್ಕಳ ಆ್ಯಕ್ಟಿವಿಟೀಸ್ ಜೊತೆಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ನಾವು ಎಷ್ಟು ಸದ್ವಿಚಾರದಲ್ಲಿ ಅವ್ರನ್ನ ಇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ತು. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.